ರೈಟ್, ಸೂಪರ್. ಬಹಳ ಇಂಪಾರ್ಟೆಂಟ್. ಸ್ಟ್ಯಾನ್ಫರ್ಡ್ಗೂ BMSಗೂ ಏನು ಡಿಫ್ರೆನ್ಸ್? ಯಾಕಂದ್ರೆ ನೀವು BMS ಅಲ್ಲಿ ಇಂಜಿನಿಯರಿಂಗ್ ಮಾಡಿದಿರಿ. BMS ಕರ್ನಾಟಕದಲ್ಲಿ ಒನ್ ಆಫ್ ದ ಫೈನೆಸ್ಟ್ ಇಂಜಿನಿಯರಿಂಗ್ ಕಾಲೇಜಸ್ ಅಂತ ಹೆಸರು ಪಡ್ಕೊಂಡೈತೆ. ಸ್ಟ್ಯಾನ್ಫರ್ಡ್ ಹೋಗಿದ್ರಿ. ಸ್ಟ್ಯಾನ್ಫರ್ಡಲ್ಲಿ ಬೇರೆನೇ ಸ್ಟ್ಯಾಂಡರ್ಡ್ಸು, ಒಬ್ಬ ವ್ಯಕ್ತಿಯಾಗಿ ನಿಮ್ಮನ್ನ ಅದು ಹೆಂಗೆ ಶೇಪ್ ಮಾಡ್ತಾರೋ ಅದ್ರ ಬಗ್ಗೆ ಹೇಳಿದ್ರಿ. ನಮ್ಮಲ್ಲಿ ಈಗ ನಮ್ಮ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಸ್ವಲ್ಪ ಆ ಲೆವೆಲ್ಗೆ ಹೋಗ್ಬೇಕು ಅಂತಂದ್ರೆ ಏನು ಒಂದು ಡೆಲ್ಟಾ ಏನೈತ್ರಿ, ಅದು ಗ್ಯಾಪ್ ಏನೈತೆ ಅಂತ? ಇಕೋಸಿಸ್ಟಮ್ ರೀ, ಸಿಂಪಲ್ ವರ್ಡ್. ಇಫ್ ಅಲ್ಲಿ ಏನೈತ್ರಿ, ಒಂದು ಇಮೆನ್ಸ್ ಸೆಲ್ಫ್ ಬಿಲೀಫ್ ಐತ್ರಿ ಅಲ್ಲೇ. ಅಂದ್ರೆ ಇಲ್ಲೇ ಯಾವ ಹೇಳ್ಬಿಟ್ನಂದ್ರೆ ಇವತ್ತಿನ ಕಾಲನಾಗ ಸ್ವಲ್ಪ ಕಡಿಮೆ ಆಗೈತ್ರಿ ಅದ. ಬಟ್ ಇಲ್ಲೇ ಯಾವ ಫ್ರೆಶರ್ ಬಂದ ಹೇಳ್ದ, ಇಲ್ಲಪ್ಪ ನಾನು 6 ತಿಂಗಳಲ್ಲೇ 10,000 ಕೋಟಿ ಕಂಪ್ನಿ ಮಾಡ್ಬಿಡ್ತೀನಿ, ನಗ್ತಾರ್ರಿ. ಈಗ ಕಡಿಮೆ ಆಗೈತ್ರಿ, ಬಟ್ ಮೊದ್ಲಾಗ್ತಿತ್ತು. ಈಗ ಅಟ್ಲೀಸ್ಟ್ ಅದು ಇಂಡಿವಿಜುವಲ್ ಎಬಿಲಿಟಿಗೆ ಒಂದು ರೆಸ್ಪೆಕ್ಟ್ ಬಂದೈತಿ. ಅಂಡ್ ಸಮ್ ಜರ್ನೀಸ್ ಆಗ್ಯಾವ್ರಿ ಇಂಥವು, ಅದಕ್ಕೆ ಆ ರೆಸ್ಪೆಕ್ಟ್ ಐತ್ರಿ. ಸೆಕೆಂಡ್ ಏನೈತಿ, ಈಗ ಇಟ್ ಈಸ್ ನಾಟ್ ಅಬೌಟ್ ಅನ್ ಇಂಡಿವಿಜುವಲ್. ಒಬ್ನ ನಾನು ಮಾಡಿದ್ರೆ, ಐ ಮೀನ್ ನೀವು KGF ನೋಡಿದ್ರೆ ನಿಮಗೂ ಗೊತ್ತು, ರಾಕಿ ಜೊತೆನೂ 1,000 ಮಂದಿ ಬೇಕಾಗಿತ್ತು. ಓಕೆ, ಸೊ ಆ ಎಬಿಲಿಟಿ ಇಸ್ ವೆರಿ ಸ್ಟ್ರಾಂಗ್ ಇನ್ ದ ವ್ಯಾಲಿ ರೀ. ಅಲ್ಲೇ ಲೈಕ್ ಮೈಂಡೆಡ್ ಪೀಪಲ್ ಇಷ್ಟು ಚೆನ್ನಾಗಿ ಇಕೋಸಿಸ್ಟಮ್ ಐತಲ್ರಿ. ನೀವತ್ತು ಒಂದು ಐಡಿಯಾ ವಿಚಾರ ಮಾಡಿದ್ರಿ, ನಂಗೆ ಒಂದು AI ಸ್ಟಾರ್ಟ್ಅಪ್ ಮಾಡೋದೈತಿ. ವಿದಿನ್ 2 days you will be able to get about 200 of the best world's AI researchers in that area. ಈಗ ಅದು ಇಂಡಿಯಾನಾಗ ನೀವು ಟ್ರೈ ಮಾಡಿದ್ರೆ ಆ ಬೆಸ್ಟ್ AI ರಿಸರ್ಚ್ ಅಲ್ಲಿ ಹೋಗಿ ಮೆಟಾನಾಗ ಕುಂತಾನ, ಗೂಗಲ್ನಾಗ ಕುಂತಾನ, ಅವ್ನ ಸ್ಯಾಲರಿನೆಲ್ಲ ಹಿಂಗೆ ತೊಗೊಂಡ್ ಬರಬೇಕು. ಅಲ್ಲಿ ಆ ಮೈಂಡ್ ಸೆಟ್ ಹಂಗೈತ್ರಿ. ಎವ್ರಿ ಒನ್ ಇಸ್ ಇನ್ ದ ಇನೋವೇಷನ್ ಮೈಂಡ್ ಸೆಟ್, ರಿಸ್ಕ್ ಟೇಕಿಂಗ್ ಮೈಂಡ್ ಸೆಟ್. ಅಂಡ್ ಅವ್ರಿಗೆಲ್ಲಾರು ಗುರ್ತೈತಿ ದಟ್ ಓಕೆ, ನಾವೀಗ ಕೂಡಿ ನಾವು ಒಂದು 10 ಜನ, ನಮ್ಗೆ $2 billion ಕೊಟ್ಬಿಡ್ತಾರ, $10 billion ವ್ಯಾಲ್ಯೂಷನ್. ಈ ತರ ಎಲ್ಲ ಇಕನಾಮಿಕ್ಸ್ ಆಫ್ ಸ್ಕೇಲ್ ಐತಲ್ರಿ, ಅದು ಬಹಳ ಜಾಸ್ತಿ ಐತಲ್ರಿ. ಸೊ ಇದಕ್ಕೆ ಇಫ್ ವಿ ವಾಂಟ್ ಟು ಗೋ ದೇರ್, ಐ ಥಿಂಕ್ ಇಟ್ಸ್ ಅ ಲೇಯರ್ಡ್ ಪ್ರಾಸೆಸ್ ರೀ. ಇಟ್ಸ್ ನಾಟ್ ಜಸ್ಟ್ ಎಜುಕೇಶನ್, ಬಟ್ ಅಲಾವಿಂಗ್ ಎಜುಕೇಶನ್ ಲೆವೆಲ್ ಅಲ್ಲೇ BMS ನಲ್ಲೇ ಕಾಂಪಿಟೆನ್ಸಿ IQ ವೈಸ್ ರೀ ನಂಗೇನು ಖಾಸ್ ಡಿಫ್ರೆನ್ಸ್ ಅನ್ಸಲ್ರಿ. ಬಹಳ ಇಲ್ಲೂ ಚಲೋ IQ ಇತ್ರಿ ಜನ, ಬಟ್ ಬಿಲೀಫ್ ಇನ್ ಸೆಲ್ಫ್ ದಟ್ ಇಲ್ಲ ನಾ ಏನೋ ದೊಡ್ಡ ಮಾಡೋ ನಾವೇ ಇರಲಿಲ್ಲ ರಂಗ. ನಮ್ಗ ಅನಿಸ್ತೈತಿ ಏನಾಗಿಲ್ಲಪ್ಪ ನಮ್ ಕಡೆ ಅಂತ, ಬರೀ ಹಿಂಗ ಮ್ಯಾಲ್ ಹೋಗಿ ಎಲ್ಲಾ ಸಿಲಿಕನ್ ವ್ಯಾಲಿದವ್ರು ನೋಡ್ತಿದ್ವಿ. ಬಟ್ ಅಲ್ಲಿ ಹೋದ್ಮೇಲೆನು ಮೊದ್ಲೇ 6 ತಿಂಗಳು ಕಾನ್ಫಿಡೆನ್ಸ್ ಇರಲಿಲ್ಲ. ಅದ್ರ ಆದ್ಮೇಲೆ ಗುರ್ತಾಕತ್ತು ದಟ್ ಇಲ್ಲಪ್ಪ ನಮಗೂ ಕೇಪಬಿಲಿಟಿ ಐತಿ, ಬರೀ ಸ್ವಲ್ಪ ಬಿಲೀಫ್ ಮಾಡ್ಬೇಕು ನಮ್ ಹಂಗ. ಸೊ ದಿಸ್ ವಾಸ್ ಅ ಚೇಂಜ್. ಬಟ್ ಫುಲ್ ಬ್ಯಾಂಗ್ಳೂರ್ ಹಂಗ್ ಮಾಡ್ಬೇಕಂದ್ರ ಐ ಥಿಂಕ್ ದೇರ್ ಇಸ್ ಸ್ಟಿಲ್ ಸಮ್ ವೇ ಟು ಗೋ. ಅದ್ ಇಕೋಸಿಸ್ಟಮ್ ಕನ್ಸ್ಟ್ರಕ್ಷನ್ ಇಸ್ ದಿ ಮೋಸ್ಟ್ ಕ್ರಿಟಿಕಲ್. ಐ ಥಿಂಕ್ ಸಮ್ ಪಾರ್ಟ್ ಅದ್ರಲ್ಲಿ ಏನಾಗ್ತೈತ್ರಿ, ಕಾಲೇಜ್ದವ್ರಿಗೆ ಎಂಪವರ್ ಮಾಡಿದ್ರೆ ಹೆಲ್ಪ್ಫುಲ್, ಅದಾಗ್ಲೇ ಆಗಕತ್ತೈತ್ರಿ ಎಂಟರ್ಪ್ರಿನರ್ಶಿಪ್ ಇರೋದು. ಬಟ್ ನಾ ಯಾವಾಗ ಬೆಟ್ ಆಗ್ತೇನಲ್ರಿ ಜನಗಳನ್ನ, ನಾನು BMS ಹೋಗಿ 1-2 ಸತಿ ಲೆಕ್ಚರ್ ಕೊಟ್ಟಿದ್ದೀನಿ. ಜನಗಳು ಇನ್ನೂ ಹೆದರಾಕತ್ತಾರ. ಕೆಲವೊಬ್ರು ಇದಾರ ಮುಂದೆ ಬರ್ತಾರ, 1 out of 50 or something like that. ಬಟ್ ಇನ್ನೂ ಹೆದರಿಕೆ ಐತಿ, ಅದು ನಂಬಿಕೆ ಇಲ್ಲ ಅವ್ರಿಗೆ. ಯಾಕೆ ನಂಬಿಕೆ ಇಲ್ಲ ಅಂತ ಅನಿಸ್ತೈತೆ ನನ್ಗೆ ನನ್ ಮೇಲೆ ಸಿಟ್ಟು ಬರುತ್ತೆ. ನಾನಿದ್ದಾಗೆ ನನ್ಗೆ ಯಾಕೆ ನಂಬಿಕೆ ಇರ್ಲಿಲ್ಲ, ಅದಿತ್ತಂದ್ರೆ ನಾ ಬಹಳಷ್ಟು ಎಕ್ಸ್ಟ್ರಾ ಮಾಡ್ಬೋದಿತ್ತು ಅಂತ. ಆ ನಂಬಿಕೆ ತರಿಸ್ಬೇಕು. ಅದಕ್ಕೆ ಹೆಂಗ ಐದರ್ ಸ್ಟ್ರಕ್ಚರ್ಡ್ ಮೆಂಟರ್ಶಿಪ್ ಪ್ರೋಗ್ರಾಮ್ಸ್ wherein bring 10 people from BMS and work with me. Okay, 1 ತಿಂಗಳು ಕೆಲಸ ಮಾಡ್ರಿ. ಐ ಮೀನ್ ಓಕೆ, ಯು ವಿಲ್ ಲರ್ನ್ ಅ ಲಾಟ್, ಬಟ್ ಮೇನ್ಲಿ ನಂಬಿಕೆ ಬರ್ತೈತ್ರಿ. ದಟ್ ಆಗ್ಬೋದು. ನಮ್ದು ಜರ್ನಿ ಐತ್ರಿ ಸ್ಟಾರ್ಟ್ಅಪ್ ಅದು. ಮೊದಲು ಫಂಡ್ಸ್ ಬಂತಂದ್ರೆ ಸಾಕು, ಅದ್ರಾದ್ಮೇಲೆ ಇಲ್ಲ 20 ಕೋಟಿ ಬೇಕಾಗಬೇಕು, ಅದ್ಮೇಲೆ ಇಲ್ಲ 80 ಬೇಕಾಗಬೇಕು. ಸೊ ಈ ತರ ಅಪ್ಗ್ರೇಡ್ ಹಾಕೊಂತಾನೆ ಇರ್ತೇವ್ರಿ. ಬಟ್ ಅದ್ ನಂಬಿಕೆ ಇರ್ಬೇಕ್ರಿ ಅದಕ್ಕೆ. ಐ ಥಿಂಕ್ ದಟ್ ಇಸ್ ದ ಕೀ ಮಿಸ್ಸಿಂಗ್ ಇನ್ಗ್ರೀಡಿಯಂಟ್ ರೈಟ್ ನೌ. ಹೋಪ್ಸ್, ಡಿಸೈರ್ಸ್ ಅವೆಲ್ಲ ಅದಾವ್ರೀಗ, ಅದರಲ್ಲಿ ಏನು ಕ್ವೆಶನ್ ಇಲ್ಲ. ಕೇಪಬಿಲಿಟಿ ಯಾವಾಗ್ಲೂ ಇತ್ತು, ಬಟ್ ಆ ನಂಬಿಕೆ ಬಂದ್ಬಿಡ್ತಂದ್ರ ದೆನ್ ನಂಬಿಕೆ ಅಂಡ್ ರೆಸಿಲಿಯನ್ಸ್, ಯು 2 things ಆರ್ ವೆರಿ ಕ್ರಿಟಿಕಲ್ ಇನ್ ಅಟ್ ಲೀಸ್ಟ್ ಫಾಸ್ಟರಿಂಗ್ ಆಂಟರ್ಪ್ರಿನರ್ಶಿಪ್, ಅಟ್ ಲೀಸ್ಟ್ ಇನ್ ಕರ್ನಾಟಕ. ಸೂಪರ್. ಸ್ಟ್ಯಾನ್ಫೋರ್ಡ್ ಅಲ್ಲಿ ನೀವು ತುಂಬಾ ಜನ ಫ್ರೆಂಡ್ಸ್ ಇರ್ತರು, ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ಭಾಗದಿಂದ ಬಂದಿರ್ತಾರಲ್ಲ, ಅವರೆಲ್ಲ ಇಂಟೆಲಿಜೆನ್ಸ್ ಎಲ್ಲ ಒಂದು ಲೆವೆಲ್ ಹೈಯೇ ಇರುತ್ತೆ. ಇಲ್ಲೊಂದು ಸಾಮಾನ್ಯವಾದ ಪ್ರಶ್ನೆ ಕೇಳೋದಾದ್ರೆ ದೀಪಕ್ ಅವರೇ, ಇವ್ರು ಯಾರು ಇಕನಾಮಿಕಲಿ ಏನು ತುಂಬಾ ಬಡತನದಿಂದ ಬಂದಿರಲ್ಲ, ಒಂದು ಲೆವೆಲ್ ಅಪ್ಪರ್ ಮಿಡಲ್ ಕ್ಲಾಸ್ ಲೆವೆಲ್ ಎಲ್ಲ ಇರ್ತಾರೆ, ಬುದ್ಧಿಮತ್ತೆನೂ ತುಂಬಾ ತೀಕ್ಷ್ಣವಾಗೇ ಇರುತ್ತೆ. ಅವ್ರಿಗೆ ಯಾವುದು ಅವ್ರನ್ನ ಚೇಸ್ ಮಾಡ್ತಾ ಇರುತ್ತೆ? ವಾಟ್ ಇಸ್ ದಟ್ ಮೋಟಿವೇಟಿಂಗ್ ದೆಮ್ ಟು ಗೋ ಫಾರ್ ಅ ಬಿಗ್ ಥಿಂಗ್? ಐ ಥಿಂಕ್ ಇಟ್ಸ್ ಮೋರ್ ಅ ಕ್ವೆಶನ್ ಆಫ್ ದ ಇಕೋಸಿಸ್ಟಮ್ ಅಲ್ಲಿ. ನಾ ಹೇಳ್ತೇನಲ್ರಿ, ಐ ಮೀನ್ ಅಲ್ಲೇ ದಟ್ ಇಕೋಸಿಸ್ಟಮ್ ಇಸ್ ವೆರಿ ವೆರಿ ಯೂನಿಫಾರ್ಮ್ ರೀ. ನಿಮ್ದು ಕ್ಲಾಸು, ಬ್ಯಾಕ್ಗ್ರೌಂಡು, ನಿಮ್ದು ಹಿಸ್ಟ್ರಿ, ಅದರಲ್ಲೇ ಇಟ್ ಡಸಂಟ್ ಮ್ಯಾಟರ್ ಟು ಮಚ್. ಅಲ್ಲೇ ಓಕೆ, ಯು ಹ್ಯಾವ್ ದ ಕೇಪಬಿಲಿಟಿ, ಯುವರ್ ಇನ್. ಅದ್ ಯೂನಿಫಾರ್ಮ್ ಪ್ಲೇಯಿಂಗ್ ಫೀಲ್ಡ್ ಏನೈತಲ್ರಿ, ಅದು ಬಹಳ ಕ್ರಿಟಿಕಲ್. ಅವ್ರಿಗೆ ಸಾಧನೆ ಮಾಡ್ಬೇಕು ಅನ್ನೋದು ಯಾವ ಫೈರ್, ಎಲ್ಲಿಂದ ಬರುತ್ತೆ ಆ ಫೈರ್? ಹಣಕಾಸು ಇಲ್ಲ, ಡೀಸೆಂಟ್ ಆಗಿರ್ತಾರೆ, ಅವರು ಪ್ರೂವ್ ಆಗಿರ್ತಾರೆ, ಸ್ಟ್ಯಾನ್ಫರ್ಡ್ ಬಂದು ಪ್ರೂವ್ ಆಗಿರ್ತಾರೆ. ಇನ್ನ ಅವ್ರು ಚೇಸ್ ಮಾಡ್ತಾರಲ್ಲ, ಅದು ಯಾವ ಫೈರ್ ಅದು?
ಸಿ ಅಲ್ಲೇ ಇಟ್ ಇಸ್ ಕ್ಲಿಯರ್ಲಿ ಕೀಪಿಂಗ್ ಅಪ್ ವಿತ್ ಪಿಯರ್ ಪ್ರೆಷರ್. ಇದು ಇಕೋ ಸಿಸ್ಟಮ್ ಹೇಳಿದ್ರಿ, ಅದ್ರ ಒಂದ್ ಭಾಗ. ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತೇನೆ ರೀ. ಸೆಲ್ಫ್ ಬಿಲೀಫ್ ಇರಲಿಲ್ಲ, 6 ತಿಂಗಳ ಬಹಳ ಗುದ್ದಾಡಕತ್ತಿದ್ವಿ ರೀ, ಎಲ್ಲಿ ಬಂದ್ಬಿಟ್ವಿಪ್ಪ, ಎಲ್ಲಾರು ಈ ತರ ಜೀನಿಯಸ್ ಇದಾರ, ಎಲ್ಲ ಇದೆ. ದೆನ್ ಒಬ್ನ ಇರ್ತಿದ್ದ, ನಮ್ಮ ರೂಮ್ ಪಕ್ಕನ ಇರ್ತಿದ್ದ, ಅವನ ಹೆಸರು ಆರ್ಕುಡ್ ಬೋಯಾಕುದ್ದೀನ್ ಅಂತೆ. ಓಕೆ, ಹಿ ಈಸ್ ದ ಇನ್ವೆಂಟರ್ ಆಫ್ ಆರ್ಕುಡ್. ನಿಮ್ಗೆ ನೆನಪಿರ್ಲಿಕ್ಕಿಲ್ಲ, ಬಟ್ ಬಿಫೋರ್ ಫೇಸ್ಬುಕ್ ಅದೇ ಇರ್ತಿತ್ತು. ಆರ್ಕುಡ್ ಜನರೇಷನ್. ಪರ್ಫೆಕ್ಟ್. ಸೊ ಎಕ್ದಮ್ ಸಿಂಪಲ್ ಮನುಷ್ಯ, ಏನ್ ಎಕ್ಸ್ಟ್ರಾ ಹಿಂಗ ಅನ್ಸಂಗಿಲ್ಲ, ಏನೂ ಇಲ್ರಿ. ಒಂದ್ ದಿವ್ಸ ಬಂದ್ ಹೇಳ್ದ, ಇವತ್ತು 20 ಮಿಲಿಯನ್ ಮಾರ್ಬಿಟ್ಟೆ ನಾನು. ಸೊ ಅವಾಗ ಅಂದ್ಕೊಳ್ಳೆ ನಂಗೆ ಅನಿಸ್ತು, ನನ್ಗೆ ಕೊಡ್ಬೇಕಂತ ನನ್ ಮುಖದ ಮೇಲೆ. ಇವನು ಕುಂತು ಇಷ್ಟ ಆರಾಮಾಗಿ ಮಾಡ್ತಾ ಇದ್ದಾನ, ನೀ ಯಾಕೆ ಮಾಡಕತ್ತಿಲ್ಲ? ಅವಾಗೇನಾತು ಒಳಗೆ ಹೆದರಿಕೆ ಐತ್ರಿ, ಹೆದರಿಕೆ ಐತಿ ಫೇಲಿಯರ್ದು. ಮಾಡ್ಬಿಟ್ಟು ನಂಗೆ ಯಾರ ನಾನು ಹುಚ್ಚಾದೆ ಅಂದ್ರೆ ಏನ್ ಮಾಡೋದು? ಅವಾಗ ಗುರ್ತಾತು ನಂಬಿಕೆ ನನ್ಗನೇ ಇಲ್ಲ. ಐ ಮೀನ್, ಅಂಡ್ ದೆನ್ ನಾನು ನೋಡಕತ್ತೀರಿ ಎವ್ರಿ ಅದರ್ ಕಾರ್ನರ್ ಟೇಬಲ್ ಎಲ್ಲಾರು ಮಾತಾಡಕತ್ತಾರ. ನಂಗೆ ಗುರ್ತೈತಿ ಅವ್ ಮಾತಾಡವ, ಅವಂಗ್ ಇದ್ ಮಾಡಾಕ ಬರಂಗಿಲ್ಲ, ನಾನೇ ಮಾತಾಡ್ಬೋದು ಇದನ್ ಚಲೋ. ಬಟ್ ಅವ್ನ್ ನಂಬಿಕಿದ್ದಕ್ಕೆ ಅವ್ ಮುಂದ್ ಹೊಂಟಾನ್ರಿ. ಸೊ ಯಾವಾಗ ಇದು ಎಂಟೈರ್ ಫಾಸ್ಟ್ ಪೇಸ್ಡ್ ವರ್ಲ್ಡ್ ನೋಡ್ತಿರಲ್ಲ, ಬರೀ ಮಾತಾಡೋದಷ್ಟ ಅಲ್ಲ, ಬಟ್ ಮುಂದ್ ಮಾಡೋದೂ ಐತಿ. ಅಂಡ್ ಅದ್ ಕ್ಷಮತೆಲಿಂದ ಏನ್ ರಿಲೇಷನ್ ಇಲ್ರಿ, ಅದ್ ಪ್ಯೂರ್ ನಂಬಿಕೆ ಅಂಡ್ ಹೆದರ್ಕಿಲ್ಲ ಮೈಂಡ್. ಎಕ್ಸಾಕ್ಟ್ಲಿ. ಅಂಡ್ ಅಲ್ಲಿ ಫೇಲಿಯರ್ ಇಸ್ ನಾಟ್ ಅ ಬ್ಯಾಡ್ ವರ್ಡ್ ರೀ. ನೀವು ಫೇಲ್ ಆದ್ರಿ ಒಂದ್ ಸ್ಟಾರ್ಟ್ಅಪ್ ನಲ್ಲಿ. ಸ್ಯಾಮ್ ಆಲ್ಟ್ಮನ್ ಏನ್ರಿಪ್ಪ, ಅವ್ನ್ ಫಸ್ಟ್ ಸ್ಟಾರ್ಟ್ಅಪ್ ನೋಡಿದ್ರೆ ಯಪ್ಪ, ಐ ಮೀನ್ ಇಷ್ಟು ವರ್ಸ್ಟ್ ಐತಿ, ಅದಕ್ಕೆ ನಾನು $1 ಹಾಕಂಗಿಲ್ಲ, ಹಂಗೈತ್ರಿ. ಅವಂಗೂ ಗುರ್ತೈತೆ, ಅದು ಅವನ ಹೇಳ್ತಾನ್ರಿ. ಬಟ್ ಆಫ್ಟರ್ ದಟ್ ಹೆಂಗ್ ಬಂದ ಇನ್ನೊಂದಕ್ಕ. ಸೊ ಅಲ್ಲೇ ಕಾಸ್ಟ್ ಆಫ್ ಫೇಲಿಯರ್ ಇಸ್ ವೆರಿ ಲೋ. ಇಲ್ಲೇನ್ರಿ, ಅವ್ ಹಿಂಗ್ ಮಾಡಕತ್ತಾನ, ಅವ್ ಹಂಗ್ ಮಾಡಕತ್ತಾನ, ಯಾಕೆ ಬೀಳ್ತಿರ ಅದ್ರಾಗ? ಸೊ ಅದ್ ಇಕೋ ಸಿಸ್ಟಮ್ ಮೈಂಡ್ ಸೆಟ್, ಇವು 2 ಥಿಂಗ್ಸ್ ಆರ್ ವೆರಿ ಇಂಟರ್ಲಿಂಕ್ಡ್ ರೀ. ಅಂಡ್ ಅಟ್ ದ ಎಂಡ್ ಆಫ್ ದ ಡೇ ನಂಬಿಕೆ, ಹೆದರ್ಕಿ, ಫೇಲಿಯರ್ ಕಾಸ್ಟ್, ಇವೆಲ್ಲ ಇಕೋ ಸಿಸ್ಟಮ್ ಪಾರ್ಟ್ ರೀ. ದ ಇಕೋ ಸಿಸ್ಟಮ್ ರಿವಾರ್ಡ್ಸ್ ಯು ಆಸ್ ಅ ಹೋಲ್ ಫಾರ್ ನಾಟ್ ಬೀಂಗ್ ವರಿಡ್ ಅಬೌಟ್ ಫೇಲಿಯರ್. ಇಟ್ ರಿವಾರ್ಡ್ಸ್ ಯು ಫಾರ್ ಬೀಂಗ್ ಬೋಲ್ಡ್ ರೀ. ಹುಚ್ಚು ಬೀಜನೇ ಐತಲ್ಲ, ತಗೋಪ. ಇದು ಸಿಲಿಕಾನ್ ವ್ಯಾಲಿನಾಗ ಏನ್ ಸ್ಟೋರಿ ಕೇಳ್ತೇವ್ರಿ ನಾವು, ದಟ್ ಪಜಾಮನಾಗ ಹೋದ 20 ಮಿಲಿಯನ್ ಫಂಡಿಂಗ್ ತಗೊಂಡ್ಬಿಟ್ಟ, ಇವೆಲ್ಲ ಕರೆಕ್ಟ್ ರೀ. ಅಂದ್ರೆ ಅಲ್ಲಿ ಅವ್ರು ಗುರ್ತೈತಿ, ನೀವು ಹುಚ್ಚತನ ಬಟ್ ಕೊಡ್ತೇವೆ. ಐ ಮೀನ್ 80% ದೋಸ್ ಬೆಟ್ ಗೋಸ್ ರಾಂಗ್, ಬಟ್ ಅವ್ರು 20% ಸಕ್ಸೀಡ್ ಆಗಿದ್ದು ಅವ್ರಿಗೆ ಫುಲ್ ರಿಟರ್ನ್ಸ್ ಕೊಡ್ತಾವ್ರೆ. ಸೊ ಅದು ಇಕನಾಮಿಕ್ಸ್ ಆಫ್ ಸ್ಕೇಲ್ ಅಲ್ಲಿ ನಡೀತೈತ್ರಿ, ಬಹಳ ಇಂಪಾರ್ಟೆಂಟ್ ಅದು.